ಆದಷ್ಟು ಬೇಗ ಸಬ್ಮಿಟ್ ಮಾಡ್ತೀನಿ. ಅದೇನೋ ಕಳೆದು ಹೋಯ್ತು, ಡೂಪ್ಲಿಕೇಟ್ಗೆ ಅಪ್ಲೈ ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ? ಹೌದು ಮೇಡಮ್. ಅದೇನಾದ್ರೂ ಬರೋದಕ್ಕೆ ಡಿಲೇ ಆಯ್ತು ಅಂತಂದ್ರೆ ನಮ್ಮ ಅಣ್ಣಂಗೆ ಹೇಳಿ ಬೇಕಾದ್ರೆ ಅರೇಂಜ್ ಮಾಡಿ ತರಿಸ್ಕೊಡ್ತೀನಿ. ನೀವು ಡೂಪ್ಲಿಕೇಟ್ ಅಪ್ಲೈ ಮಾಡಿದಿರಲ್ಲ, ಅದ್ರದ್ದು ಅಕ್ನಾಲೆಜ್ಮೆಂಟ್ ಕೊಟ್ರೆ ಸಾಕು. ಬೇಡ, ಯಾಕೆ ನಿಮ್ಮ ಅಣ್ಣಂಗೆ ತೊಂದರೆ ಕೊಡಬೇಕು? ನಾನೇ ತರಿಸ್ಕೊಡ್ತೀನಿ. ಮೇ ಬಿ ಇನ್ ಅ ವೀಕ್ ನಾನು ತರಿಸ್ಕೊಡ್ತೀನಿ. ಅಂದ್ರೆ ದೀಪಾವಳಿ ಧಮಾಕ ಮ್ಯಾಮ್, ನೋಟ್ ಮಾಡ್ಕೊಳ್ಳಿ. ಯಾ ಶೋರ್. ಅವರು ಸರ್ಟಿಫಿಕೇಟ್ನೆಲ್ಲ ದೀಪಾವಳಿ ಹೊತ್ತಿಗೆ ಸಬ್ಮಿಟ್ ಮಾಡ್ತಾರೆ. ಓಕೆ ಓಕೆ, ಹಾಗೆ ಮಾಡಿ. ಸರಿ. ಒಂದು ವಾರ ಯಾಕೆ ಕೇಳಿದೆ ಅಂತ ನಿನಗೆ ಗೊತ್ತಿಲ್ಲ ಅರ್ಚನಾ. ಆ ಒಂದು ವಾರದಲ್ಲಿ ಇನ್ಶೂರೆನ್ಸ್ ಅಮೌಂಟ್ ಬರುತ್ತೆ. ಅದು ಬಂದ ತಕ್ಷಣ ನಿನ್ನನ್ನ ಆ ಜಾಗದಿಂದ ಕಿತ್ತೆಸ್ದು ನಾನು ಆ ಜಾಗಕ್ಕೆ ಬಂದು ಕುತ್ಕೊಳ್ತೀನಿ. ಮೆರೀತಿದ್ಯಾಲ? ಮೆರಿ ಮೆರಿ. ಐಶು ಐಶು, ಇಷ್ಟು ದುಡ್ಡು ನೋಡಿ ಎಷ್ಟು ವರ್ಷ ಆಗಿತ್ತು ಗೊತ್ತಾ? ನೀ ನನ್ನ ಬದುಕಲ್ಲಿ ಬಂದೆ ನೋಡು, ಮತ್ತೆ ಒಳ್ಳೆ ದಿನಗಳು ಶುರು ಆಯ್ತು. ಬೇಬಿ ಬೇಬಿ ಬೇಬಿ, ಮಾತಲ್ಲೇ ಮನೆ ಕಟ್ಟಬೇಡ. ನನ್ನ ಪ್ರಕಾರ ಇದು ಜಸ್ಟ್ ಸ್ಯಾಂಪಲ್. ನೀನ್ ಆಸೆ ಪಟ್ಟಿದ್ದು 50 lakhs, ಇದು ಜಸ್ಟ್ 2 lakhs. ಇನ್ನು 48 lakhsನ ಹೇಗ್ ತಗೋತೀಯ? ಅದು ನಿನ್ನ ಹತ್ರ ಯಾವ ಸಾಕ್ಷಿನೂ ಇಲ್ಲ, ಆಧಾರನೂ ಇಲ್ದೆ. ಅದ್ರ ಬಗ್ಗೆ ಥಿಂಕ್ ಮಾಡು. ಇದಕ್ಕೆಲ್ಲ ಕಾರಣ ಆ ಶಾಂತಿ. ಇರು, ಶಾಂತಿನ? ಅದೇಗೆ? ಅಯ್ಯೋ, ಅದೊಂದು ದೊಡ್ಡ ಕತೆ ಐಶು. ನನಗ ಆ ಕತೆ ಗೊತ್ತಾಗ್ಬೇಕು. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳು. ನನ್ನ ಮಗನ 11 ದಿವಸ ಕಾರ್ಯ ಮಾಡುವುದಕ್ಕಿಂತ ಮುಂಚೆ ಆ ಶಾಂತಿ ಜೀವ ಹಾರ್ ಹೋಗ್ಬೇಕು. ಆ ಶಾಂತಿನ ಕೊಂದಿದ್ದೀನಿ ಅಂತ ಬಾಸ್ ಹತ್ರ ದುಡ್ಡಿಸ್ಕೊಂಡಿದ್ದೀನಿ. ಇವಾಗ ನೋಡಿದ್ರೆ ನನ್ನ ಕಣ್ಣೆದ್ರಿಗೆ ಜೀವಂತವಾಗಿ ಓಡಾಡ್ತಿದ್ದಾಳೆ. ಒಂದೇ ಕಲ್ಲಲ್ಲಿ ಈಸಿಯಾಗಿ 2 ಹಕ್ಕಿ ಹೊಡಿಬಹುದು ಕಣ. ನಮ್ಮ ಅರ್ಚನಾಗೆ ಯಾಕೆ ಟಾರ್ಚರ್ ಕೊಡ್ತಾ ಇದ್ಯಾ? ಹಾಗಂತ ಟಾರ್ಚರ್ ಕೊಡುವಂತ ಹೇಳಿದವ್ರು ಯಾರು ನಿನ್ಗೆ? ಯಾರ್ ಗುರು ಅರ್ಚನಾ? ಅಂದ್ರೆ ಅವಳ ಹೆಸರು ಶಾಂತಿ. ಇಷ್ಟೆಲ್ಲ ನಡೆದಿದೆ. ಒಂದ್ ವಿಷಯ ನಾನು ಕ್ಲಿಯರ್ ಆಗಿ ಹೇಳ್ತೀನಿ, ನೀನ್ ಅರ್ಥ ಮಾಡ್ಕೋ. ಅವಳು ಶಾಂತಿನಾದ್ರೂ ಆಗಿರ್ಲಿ, ಅರ್ಚನನಾದ್ರೂ ಆಗಿರ್ಲಿ, ಅವಳಿಂದ ನಿನಗ ಅಪಾಯ ಕನ್ಫರ್ಮ್. ಏನ್ ಹೇಳ್ತಿದೀಯ ಐಶು? ಹೌದು, ಶಾಂತಿ ಆಗಿದ್ರೆ ನೀನಾಗ್ ನೀನೆ. ಅವಳ ಫ್ರೆಂಡ್ ಅದ್ಯಾರೋ ಹೇಳ್ದಿಯಲ್ಲ, ಅವನ ಹೆಸರೇನು? ನನಗೆ ಗೊತ್ತಿಲ್ಲ. ಅವಳನ್ನ ಕೊಲ್ಲೋ ವಿಷಯನ ನೀನ್ ಅವನ ಹತ್ರ ಹೇಳಿದ್ಯಾ? ಒಂದ್ ವೇಳೆ ಅವಳ ಅರ್ಚನಾ ಆಗಿದ್ರೆ ನೀನು ಅವಳನ್ನ ಗೊತ್ತಿಲ್ಲದೆ ಕಿಡ್ನಾಪ್ ಮಾಡಿದ್ಯಾ. ಎರಡೂ ತಪ್ಪೆ. ಹಾಗಾಗಿ ಆ ಇಬ್ರಿಗೂ ನಿನ್ ಮೇಲೆ ಕೋಪ ಖಂಡಿತ ಇದ್ದೇ ಇರುತ್ತೆ. ಅದಕ್ಕೆ ಆ ವಿಷಯನ ಮೊದ್ಲು ತಲೆಯಿಂದ ತೆಗ್ದಾಕು. ಮೊದ್ಲು ಆ 48 ಲಕ್ಷನ ಅದ್ ಹೇಗ್ ವಸೂಲಿ ಮಾಡೋದು ಅಂತ ನೀನ್ ಯೋಚನೆ ಮಾಡು. ಇದ್ರ ಮಧ್ಯೆ ಈ ರೋಷನ್ ಬಗ್ಗೆ ಏನೋ ಹೇಳಿದ್ಯಲ್ಲ, ನೀನ್ ಅವನ್ ಕಣ್ಣಿಗೂ ಬೀಳ್ಬಾರ್ದು. ಬಟ್ ದುಡ್ಡು ವಸೂಲಾಗ್ಬೇಕು. ಅದೆರಡು ಆಗ್ಬೇಕು ಅಂದ್ರೆ ಆ ಪೆನ್ ಡ್ರೈವ್ ಎಲ್ಲೋ ಕಳ್ಕೊಂಡೆ ಅಂತ ಹೇಳ್ದಿಯಲ್ಲ, ಮೊದ್ಲು ಅದನ್ನ ಹುಡುಕ್ಬೇಕು. ಹಲೋ ಮಂತ್ರಾ ಮೇಡಮ್. ಹೇಳಿ ಸರ್. ಇನ್ನು 1 ಅವರಲ್ಲಿ ಸುಶಾಂತ್ ಸರ್ನ ಕರ್ಕೊಂಡು ಇನ್ಶೂರೆನ್ಸ್ ಆಫೀಸಿಗೆ ಬರಕಾಗತ್ತಾ? ಏನ್ ವಿಷಯ? ಗುಡ್ ನ್ಯೂಸ್ ಮೇಡಮ್, ಇನ್ಶೂರೆನ್ಸ್ ಅಮೌಂಟು ರೆಡಿ ಆಗಿದೆ. ಮೇಡಮ್, ಇನ್ಶೂರೆನ್ಸ್ ಆಫೀಸಲ್ಲಿ ಡಿಡಿ ರೆಡಿ ಇದೆ. ಡಿಡಿನ ನೀವು ಇವತ್ತೇ ತಗೋಬಹುದು. ನಿಜವಾಗ್ಲೂನಾ? 1 ಅವರ್ ಏನು, ಅರ್ಧ ಗಂಟೆಲಿ ಅಲ್ಲಿರ್ತೀವಿ.
ನಾನ್ ಇನ್ಶೂರೆನ್ಸ್ ಆಫೀಸ್ ಹತ್ರನೇ ಕಾಯ್ತಾ ಇರ್ತೀನಿ, ನೀವು ಬಂದ್ಬಿಡಿ. ಓಕೆ. ಹಾ ಓಕೆ. ಎಕ್ಸ್ಕ್ಯೂಸ್ ಮಿ ಮೇಡಮ್. ಹಾ ಬನ್ನಿ. ಮೇಡಮ್ 1 ಅವರ್ ಪರ್ಮಿಷನ್ ಕೊಡಿ, ಒಂಚೂರು ಹೊರಗಡೆ ಹೋಗಿ ಬರ್ತೀನಿ. ನಾನು ಅವಾಗ್ಲೇ ಹೇಳಿದ್ನಲ್ಲ ನಿಮ್ಗೆ ರೆಸ್ಟ್ ಮಾಡಿ ಅಂತ, ಆದ್ರೂ ನೀವ್ ಬಂದ್ರಿ. 1 ಅವರ್ ಏನು 2 ಅವರ್ಸ್ ತಗೊಳ್ಳಿ, ಆರಾಮಾಗ್ ಬನ್ನಿ. ಥ್ಯಾಂಕ್ ಯು. ಮಾತ್ರ 1 ನಿಮಿಷ.